ಕರ್ನಾಟಕ ತಮಿಳುನಾಡು ನಡುವಿನ ಕಾವೇರಿ ಕಿಚ್ಚು ತಾರಕಕ್ಕೇರಿದೆ. ತಮಿಳುನಾಡಿಗೆ 15 ದಿನ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಹೊರಡಿಸಿದ ಆದೇಶ ಖಂಡಿಸಿ ಆಗಸ್ಟ್ 13ರ ಗುರುವಾರ ಅಖಂಡ ಕರ್ನಾಟಕ ಬಂದ್ ಘೋಷಿಸಲಾಗಿದೆ. ಬೆಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ನಂತರ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬಂದ್ ಘೋಷಣೆ ಮಾಡಿದ್ರು. ಆಗಸ್ಟ್ 13ರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕರ್ನಾಟಕ ಬಂದ್ ಆಗಿರಲಿದೆ ಅಂದ್ರು. ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನು ಬೆಂಬಲಿಸಬೇಕು, ನೈತಿಕ ಬೆಂಬಲ ಅಂತ ಹೇಳಬೇಡಿ ಅಂತ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ರು. ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ, ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು, ಇಡೀ ರೈತ ಬಾಂಧವರು ಭಾಗವಹಿಸಿ. ಕರ್ನಾಟಕ ಬಂದ್ಗೆ ಹಲವು ಸಂಘ ಸಂಸ್ಥೆಗಳು ಈಗಾಗಲೇ ಬೆಂಬಲ ನೀಡಿವೆ ಅಂತ ವಾಟಾಳ್ ನಾಗರಾಜ್ ಹೇಳಿದರು. ರಾಜ್ಯ ಸಾರಿಗೆ ನೌಕರರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘ, ಆಟೋ ಚಾಲಕರ ಸಂಘಟನೆಗಳು, ಓಲಾ ಮತ್ತು ಊಬರ್ ಸಂಘಟನೆಗಳು, ಕಾರ್ಮಿಕರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳು ಬಂದ್ಗೆ ಬೆಂಬಲಿಸಿದ್ದಾರೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿದೆ. ಬೆಂಗಳೂರು ಆಟೋ ಚಾಲಕ ಸಂಘಟನೆಗಳ ಒಕ್ಕೂಟವೂ ಕೂಡ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂದಿದ್ದಾರೆ. ಇನ್ನು ಹೋಟೆಲ್ ಮಾಲೀಕರ ಸಂಘ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಬಿಸಿ ರಾವ್, ಹೋಟೆಲ್ ಮಾಲೀಕರು, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು, ಬೇಕರಿ ಮಾಲೀಕರ ಜೊತೆಗೆ ಸಭೆ ನಡೆಸಿ ತೀರ್ಮಾನ ಮಾಡ್ತೀವಿ ಅಂದಿದ್ದಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ನಮ್ಮ ಅಸ್ಮಿತೆ ಕಾಪಾಡುವ ನಿಟ್ಟಿನಲ್ಲಿ ಯಾರೇ ಹೋರಾಟ ಮಾಡಿದ್ರೂ ನಾವು ಕೈ ಜೋಡಿಸ್ತೀವಿ ಅಂದಿದ್ದಾರೆ. ಇತ್ತ ಕನ್ನಡ ಚಲನಚಿತ್ರ ನಟರು ಕನ್ನಡದ ಹೋರಾಟ, ನೀರು, ನೆಲ ರಕ್ಷಣೆಗೆ ಬರಲ್ಲ, ಕೆಲವರು ಮಾತ್ರ ಬೀದಿಗೆ ಬರ್ತಾರೆ, ಅವ್ರ ಪಿಕ್ಚರ್ಗಳು ಚೆನ್ನಾಗಿ ಓಡಬೇಕು, ಎಲ್ಲರೂ ಹೋರಾಟಕ್ಕೆ ಬರಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಮತ್ತೆ ರೈತ ಹೋರಾಟಗಾರರು ಇರ್ಬೋದು, ಇವರೆಲ್ಲರೂ ಕೂಡ ಒಟ್ಟಾಗಿ, ನಮ್ಮ ಚಲನಚಿತ್ರ ನಟರು ಅಷ್ಟೇ, ಕೆಲವರು ಮಾತ್ರ ಬರ್ತಾರೆ ಬೀದಿಗೆ, ಅವ್ರ ಪಿಕ್ಚರ್ಗಳು ಮಾತ್ರ ಚೆಂದಾಗಿ ಓಡಬೇಕು. ಆದರೆ ಇಂಥ ಕನ್ನಡದ ಹೋರಾಟಕ್ಕೆ, ನೀರು, ನೆಲ, ಜಲದ ರಕ್ಷಣೆಗೆ ಬರಲ್ಲ, ಎಲ್ಲರೂ ಬರಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಂದ್ಗೆ ಕರೆ ನೀಡೋದು ಒಳ್ಳೆ ವಿಧಾನ ಅಲ್ಲ, ಬಂದ್ ಮಾಡೋದ್ರಿಂದ ನಷ್ಟ ಆಗೋದು ನಮಗೇನೆ, ಕಾವೇರಿ ನದಿ ನೀರಿಗೆ ಹೋರಾಟ ಮಾಡ್ಲಿ, ಆದ್ರೆ ಬಂದ್ ಬೇಡ ಅಂದಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಬಂದ್ ಬೇಡ, ಬಂದ್ನಿಂದ ಪರಿಹಾರ ಸಿಗಲ್ಲ, ಅಖಂಡ ಕರ್ನಾಟಕ ಬಂದ್ನಿಂದ ಜನರಿಗೆ ತೊಂದರೆಯಾಗುತ್ತೆ, ಆಗಸ್ಟ್ 13ರ ಬಂದ್ ಕೈ ಬಿಡಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಮನವಿ ಮಾಡಿದ್ದಾರೆ. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ, ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನು ಮಾಡೋದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮಿಳುನಾಡಿಗೆ ನೀರು ಬಿಡಿ ಎಂಬ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಬಿಜೆಪಿ ನಾಯಕರನ್ನ ರೊಚ್ಚಿಗೆಬ್ಬಿಸಿದೆ. ಕೆಆರ್ಎಸ್ ಜಲಾಶಯದ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಂಡು ಬಂದ ರಾಜ್ಯ ಕೇಸರಿ ಪಡೆ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡಬಾರದು ಅಂತ ಪ್ರತಿಭಟನೆ ನಡೆಸಿತು. ಜಲಾಶಯ ಮುತ್ತಿಗೆ ಹಾಕೋಕೆ ಹೊರಟ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಇತ್ತ ಸಿಎಂ ಡಿಕೆಶಿಗೆ ಜನರ ಹಿತ ಬೇಕಿಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ ಕುರ್ಚಿ ಹೋದ್ರೂ ಪರವಾಗಿಲ್ಲ, ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಘೋಷಣೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಮುಖ್ಯ ಅಲ್ಲ, ನಿಮಗೆ ಮುಖ್ಯಮಂತ್ರಿ ಸ್ಥಾನದ ಮುಖ್ಯ ಅನ್ನುವಂಥದ್ದು ಸ್ಪಷ್ಟವಾಗಿದೆ.
ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬರೋದಿಲ್ಲ, ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿ. ಕಾವೇರಿ ಕಿಚ್ಚಿಗೆ ಕರುನಾಡಿನ ಹಲವೆಡೆ ಜನನಾಯಕನ್ ಚಿತ್ರವನ್ನ ಎತ್ತಂಗಡಿ ಮಾಡಲಾಗಿದೆ. ಬೆಂಗಳೂರಿನ ಊರ್ವಶಿ ಹಾಗೂ ಪೂರ್ಣಿಮಾ ಥಿಯೇಟರ್ಗಳಲ್ಲಿ ಪ್ರದರ್ಶನವಾಗ್ತಾ ಇದ್ದ ಜನನಾಯಕನ್ ಚಿತ್ರವನ್ನ ರದ್ದು ಮಾಡಲಾಗಿದೆ. ಥಿಯೇಟರ್ಗಳ ತುಂಬಾ ಹಾಕಿದ್ದ ಪೋಸ್ಟರ್ಗಳನ್ನು ಕೂಡ ತೆರವುಗೊಳಿಸಲಾಗಿದೆ. ಚಾಮರಾಜನಗರ ಜಿಲ್ಲೆ ಬಸವೇಶ್ವರ ಚಿತ್ರಮಂದಿರದ ಬಳಿ ಕಬ್ಬು ಬೆಳೆಗಾರರ ಸಂಘ ಖಾಲಿ ತಟ್ಟೆ ಲೋಟ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿತು. ವಿಜಯ್ ವೈಮಾನಿಕ ಸಮೀಕ್ಷೆ ನಡೆಸಲು ಭಿಕ್ಷೆ ಎತ್ತಿ ಹಣ ನೀಡುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಆಕ್ರೋಶದ ಬೆನ್ನಲ್ಲೇ ಬಸವೇಶ್ವರ ಚಿತ್ರಮಂದಿರದಲ್ಲಿ ಜನನಾಯಕನ್ ಪ್ರದರ್ಶನ ರದ್ದುಗೊಳಿಸಲಾಗಿದೆ. ತಮಿಳುನಾಡಿಗೆ ನೀರು ಬಿಡಿ ಎಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಚರ್ಚಿಸಲು ಸರ್ವಪಕ್ಷ ಸಭೆ ಕರೆಯಲಾಗಿದೆ. ಆದರೆ ಇದಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. 2 ತಿಂಗಳಿನಿಂದ ನೀರು ಹರಿಸಿ ಈಗ್ಯಾಕೆ ಸರ್ವಪಕ್ಷ ಸಭೆ ಕರೀತಾ ಇದ್ದೀರಿ? ನೀರು ಹೋದ ಮೇಲೆ ವಿಪಕ್ಷಗಳ ಸಲಹೆ ಯಾವುದಕ್ಕೆ ಉಪಯೋಗ ಬರುತ್ತೆ ಎಂದಿದ್ದಾರೆ. ಈಗೆಲ್ಲ ರೈತರು ನೀರು ಬಿಟ್ಬಿಟ್ಟು ವಿರೋಧ ಪಕ್ಷಗಳ ಸಭೆನ ಕರೀತಾನೆ ಅಂತ ಹೇಳಿದ್ರೆ ಏನು ಉಳ್ಕೊಂಡಿದೆ ಇವತ್ತು? ಅವ್ರು ಕೇಳೋಕ್ಕೂ ಮುಂಚೆ ನೀರು ಬಿಟ್ಟು ಈಗ ಸರ್ವಪಕ್ಷ ಸಭೆ ಕರೀತಾನೆ ಅಂತ ಹೇಳಿದ್ರೆ ಅದಕ್ಕೇನಾದ್ರು ಅರ್ಥ ಇದೆ ಹಾಗಾದ್ರೆ? ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡಲು ನಿರ್ಧರಿಸಿದೆ. ಸದ್ಯ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ಒಟ್ಟು 7,500 ಕ್ಯೂಸೆಕ್ಸ್ ನೀರಿನ ಒಳಹರಿವಿದೆ. ಒಳಹರಿವು ಹೆಚ್ಚಳ ಆಧರಿಸಿ ಮುಂದಿನ ತೀರ್ಮಾನಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ದಿನದಿಂದ ದಿನಕ್ಕೆ ಕಾವೇರಿ ಕೊಳ್ಳದಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಹವಾಮಾನ ಇಲಾಖೆಯಿಂದಲೂ ಮಾಹಿತಿ ಪಡೆದಿದೆ. ಸರ್ಕಾರ ಏಕಾಏಕಿ ನೀರು ಬಿಡದೆ ಕಾರ್ಯತಂತ್ರ ರೂಪಿಸ್ತಾ ಇದೆ. ಒಳಹರಿವು ಹೆಚ್ಚಳ ಆಧರಿಸಿ ಮುಂದಿನ ತೀರ್ಮಾನಕ್ಕೆ ಚಿಂತನೆ ನಡೆಸಿದೆ. ಹೀಗಾಗಿಯೇ ಸಿಎಂ ಡಿಕೆಶಿ ಸರ್ವಪಕ್ಷ ಸಭೆ ಹಾಗೂ ಕಾನೂನು ತಜ್ಞರ ಸಭೆ ನಡೆಸುತ್ತಿದ್ದಾರೆ. ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 2ರಿಂದ ಆಗಸ್ಟ್ 4ರವರೆಗೆ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ. ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಬರೋದು ಮಾರಕ. ಯಾವ ಪುರುಷಾರ್ಥಕ್ಕೆ ಸಿಎಂ ವಿಜಯ್ ರಾಜ್ಯಕ್ಕೆ ಬರಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ತಮಿಳುನಾಡು ಸಿಎಂಗೆ ಇಲ್ಲೇನ್ ಕೆಲಸ, ಅವರ ಸಿನಿಮಾ ಪ್ರಮೋಷನ್ಗೆ ಬರ್ತಿದಾರಾ ಅಂತ ಪರಿಷತ್ ವಿಪಕ್ಷ ನಾಯಕ ವ್ಯಂಗ್ಯವಾಡಿದ್ದಾರೆ. ಅವ್ರು ಒಂದೇ ಒಂದು ತೊಟ್ಟ ನಾವು ಬಿಟ್ಕೊಡಲ್ಲ ನೀರನ್ನ ಅನ್ನೋ ಮಾತು ಹೇಳ್ತಾರೆ. ಮತ್ತೆ ಮೇಕೆದಾಟು ವಿಚಾರವಾಗಿ ನಾವು ವಿರೋಧ ಇದ್ದೀರಿ ಅಂತ ಈಗಾಗಲೇ ಪ್ರಧಾನಮಂತ್ರಿಗೂ ಲೆಟರ್ ಬರೆದು ಇಲ್ಲೇ ಹೇಳ್ತಾರೆ. ಅದಕ್ಕೆ ಅವ್ರನ್ನ ಇಲ್ಲಿ ಕರೆಸಿ ಅವ್ರ ಕಡೆಯಿಂದ ಕರ್ನಾಟಕದ ವಿರುದ್ಧವಾದಂಥ ಮಾತನ್ನು ಕೇಳೋಕ್ಕೆ ಕರೆಸ್ಬೇಕಾ ನಾವು? ಯಾವ ಪುರುಷಾರ್ಥ? ಅದರಿಂದ ಇದು ಕರ್ನಾಟಕಕ್ಕೆ ಅವ್ರು ಬರದೇ ಮಾರಕ. ಒಪ್ಪಂದದ ಮೇಲೆ ಕಾಂಗ್ರೆಸ್ಸು ತಮಿಳುನಾಡು ಸರ್ಕಾರದ ಜೊತೆಯಲ್ಲಿ ಒಪ್ಪಂದದ ಮೇಲೆ ಚಕ್ಕಂದ ಆಡಕ್ಕೆ ಹೊರಟಿದೆ. ಇದು ಎಲ್ಲ ಒಳಗಡೆ ನಡೆದಿರ್ತಕ್ಕಂಥದ್ದು. ಈಗ ಇವರನ್ನ ಕರೆಸಿಯಲ್ಲಿ ಮಾತಾಡೋದ್ರಿಂದ ಇಲ್ಲೇನಿದೆ ಅವ್ರಿಗೆ ಕೆಲಸ? ಆದ್ರಿಂದ ತಮಿಳುನಾಡು ಸಿಎಂ ವಿಜಯ್ ಬರಲಿ, ನಮ್ಮ ಅಭ್ಯಂತರ ಇಲ್ಲ, ಆದರೆ ಅದ್ದೂರಿ ಸ್ವಾಗತ ಕೋರುವ ಅಗತ್ಯ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಈಗ ಬರ್ತಿದ್ದಾರೆ, ನಾನು ಬರೋದು ಬೇಡ ಅಂತ ಹೇಳಲ್ಲ. ಇವರು ಆಹ್ವಾನ ಕೊಟ್ಟರು, ಅವ್ರು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಸಂಭ್ರಮ ಮಾಡಿ ವಿಜೃಂಭಣೆ ಮಾಡ್ಕೊಂಡು ಕರ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರುವುದನ್ನ ವಿರೋಧಿಸಲ್ಲ, ಆದರೆ ತಮಿಳುನಾಡಿಗೆ ನೀರು ಹರಿಸುವುದು ಬೇಡವೆಂದರೆ ಸ್ವಾಗತಿಸುತ್ತೇವೆ ಎಂದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದಂತೆ ನೀರು ಹರಿಸಿ ಎಂದು ಹೇಳುವುದಾದರೆ ತಮಿಳುನಾಡು ಸಿಎಂ ವಿಜಯ್ ಬಂದಾಗ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಈ ವಿಚಾರದಲ್ಲಿ ಬರೋದಾದರೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ. ಈಗ ಪರಿಸ್ಥಿತಿ ಸರಿಯಿಲ್ಲ, 2 ರಾಜ್ಯಗಳಿಗೂ ಒಳ್ಳೆಯದಾಗಬೇಕು. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಬರೋದು ಬೇಡವೆಂದು ಮನವಿ ಮಾಡಿದ್ದೇನೆ. ಸೌಹಾರ್ದತೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ತುಂಗಭದ್ರಾ ಜಲಾಶಯದಿಂದ ಕಾಲುವೆಗೆ ನೀರು ಬಿಡುಗಡೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ನಡೆಸಿತು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಪೂಜೆ ಸಲ್ಲಿಸಿ ಪ್ರತಿಭಟನೆ ರ್ಯಾಲಿ ಆರಂಭಿಸಿತು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು, ವಿಧಾನ ಪರಿಷತ್ ಮುಖ್ಯ ಸಚೇತಕ ರವಿಕುಮಾರ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಶ್ರೀರಾಮುಲುಗೆ ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸಾಥ್ ನೀಡಿದ್ರು. ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಮಾಜಿ ಸಚಿವ ಕುಲಕರ್ಣಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಹೈಕೋರ್ಟ್ ತೀರ್ಪಿನಿಂದ ಜೈಲು ಪಾಲಾಗಿದ್ದ ಕುಲಕರ್ಣಿ ನಿಟ್ಟುಸಿರು ಬಿಟ್ಟಿದ್ದಾರೆ.
ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ಅಮಾನತ್ನಲ್ಲಿಟ್ಟು ಹೈಕೋರ್ಟ್ ಜಾಮೀನನ್ನ ನೀಡಿದೆ. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲು ಕೋರ್ಟ್ ಆದೇಶಿಸಿದೆ. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ. ಇನ್ಸ್ಪೆಕ್ಟರ್ ಚನ್ನಕೇಶವ ಟಿಂಗರಿಕರ್ಗೂ ಜಾಮೀನು ಮಂಜೂರಾಗಿದೆ. ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ರಿಲೀಫ್ ನೀಡುತ್ತಿದ್ದಂತೆ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ವಿನಯ್ ಕುಲಕರ್ಣಿ ಬಿಡುಗಡೆಯಾಗ್ತಿದ್ದಂತೆ ಅಭಿಮಾನಿಗಳು ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ದಾರೆ. ವಿನಯ್ ಕುಲಕರ್ಣಿ ಅಭಿಮಾನಿಗಳಿಗೆ ಶೇಕ್ ಹ್ಯಾಂಡ್ ನೀಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ತೆರಳಿದರು. ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಖಂಡಿಸಿ ವಿಪಕ್ಷ ನಾಯಕರು ಸಂಸತ್ ಭವನದ ಆವರಣದಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಂಸದ ಪಪ್ಪು ಯಾದವ್ ಸ್ವಾಮೀಜಿ ವೇಷ ಧರಿಸಿದರೆ, ಸಮಾಜವಾದಿ ಪಕ್ಷದ ಸಂಸದೆ ಮಹಿಳಾ ಭಕ್ತೆ ವೇಷ ಧರಿಸಿದ್ರು. ಭಕ್ತೆ ದೇವಸ್ಥಾನದ ಹೆಸರಿನಲ್ಲಿ ನೀಡಿದ ಹಣವನ್ನ ಸ್ವಾಮೀಜಿ ತನ್ನ ಪಾಕೆಟ್ಗೆ ಇಳಿಸುವಂತೆ ನಾಟಕವಾಡಿದ್ರು. ಈ ವಿಭಿನ್ನ ಪ್ರತಿಭಟನೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಹ ಪಾಲ್ಗೊಂಡು ಹುಂಡಿಗೆ ಹಣ ಹಾಕುವ ಪಾತ್ರ ನಿರ್ವಹಿಸಿದ್ರು. ಪ್ರತಿಭಟನೆಯಲ್ಲಿ ಕೊನೆಯಲ್ಲಿ ಪಪ್ಪು ಯಾದವ್ ದೇಣಿಗೆ ಬಾಕ್ಸ್ ಕದಿಯುವಂತೆ ನಟಿಸಿದ್ರು. ಈ ಮೂಲಕ ವಿಪಕ್ಷಗಳ ನಾಯಕರು ರಾಮ ಮಂದಿರ ದೇಣಿಗೆ ವಿರುದ್ಧ ಪ್ರತಿಭಟಿಸಿದ್ರು. ಶುಕ್ರವಾರವೂ ಸಹ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪಗಳಲ್ಲಿ ಯಾವುದೇ ಪ್ರಮುಖ ಚರ್ಚೆಗಳು ನಡೆಯಲಿಲ್ಲ. ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳ ಸಂಸದರು ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ನೀಡುವಂತೆ ಒತ್ತಾಯಿಸಿದ್ರು. ಅಲ್ಲದೆ ರಾಮ ಮಂದಿರ ದೇಣಿಗೆ ಕಾಣಿಕೆ ವಿಚಾರದ ಬಗ್ಗೆ ಚರ್ಚೆಗೂ ವಿಪಕ್ಷಗಳು ಪಟ್ಟು ಹಿಡಿದವು. ವಿಪಕ್ಷಗಳ ಸಂಸದರ ಗದ್ದಲ ಹಿನ್ನೆಲೆ ಕಲಾಪವನ್ನ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ಸಂಸದರ ಗದ್ದಲ ಹಿನ್ನೆಲೆಯಲ್ಲಿ ಕಲಾಪವನ್ನ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ಪ್ರಧಾನಿ ಮೋದಿ ಕುರಿತು ನಕಲಿ ವಿಡಿಯೋ ಹರಿಬಿಟ್ಟ ಆರೋಪದ ಮೇಲೆ ಮೆಟಾ ಇಂಡಿಯಾ ಮುಖ್ಯಸ್ಥ ಅರುಣ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೈದರಾಬಾದ್ನ ಸೈಬರ್ ಕ್ರೈಮ್ ಪೊಲೀಸರು ಶ್ರೀನಿವಾಸ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನ ಹಲವು ಖಾತೆಗಳ ವಿರುದ್ಧವೂ ಕೇಸ್ ದಾಖಲಿಸಲಾಗಿದೆ. ಎಫ್ಐಆರ್ ದಾಖಲಾದ ಬಗ್ಗೆ ಮೆಟಾ ಈವರೆಗೆ ಪ್ರತಿಕ್ರಿಯೆ ನೀಡಿಲ್ಲ. ರೈತನೋರ್ವ ತಾನು ಸಾಕಿದ ಹಸುವಿಗೆ ಸೀಮಂತ ಮಾಡಿದ ಘಟನೆ ತುಮಕೂರಿನ ಗುಬ್ಬಿ ತಾಲೂಕಿನ ತೋಟಸಾಗರ ಗ್ರಾಮದಲ್ಲಿ ನಡೆದಿದೆ. ಊರಿನ ಮಹಿಳೆಯರು ಹಸುವಿಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಎತ್ತಿ ಸಂಪ್ರದಾಯದಂತೆ ಮಡಿಲು ತುಂಬಿದ್ದಾರೆ. 100 ಜನರಿಗೆ ಹೋಳಿಗೆ ಊಟ ಹಾಕಿಸಲಾಗಿದೆ. ಪ್ರಧಾನಿ ಮೋದಿ ನಾಳೆ ಮೈಸೂರಿಗೆ ಆಗಮಿಸಲಿದ್ದಾರೆ. ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವಜನ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನ ಉದ್ಘಾಟಿಸಲಿದ್ದಾರೆ. ಸಿಎಂ ಡಿಕೆ ಮೋದಿ ಅವರನ್ನ ಸ್ವಾಗತಿಸಲಿದ್ದಾರೆ. ಸುಮಾರು 19 ವರ್ಷಗಳ ಬಳಿಕ ಖ್ಯಾತ ಲೇಖಕಿ ತಸ್ಲೀಮಾ ನಸ್ರೀನ್ ಕೋಲ್ಕತ್ತಾಗೆ ಮರಳಿದ್ದಾರೆ. 2007ರಲ್ಲಿ ಇವರು ಬರೆದಿದ್ದ ವಿವಾದಾತ್ಮಕ ಆತ್ಮಚರಿತ್ರೆ ದ್ವಿಖಂಡಿತೋ ವಿರುದ್ಧ ಪ್ರತಿಭಟನೆ ಭುಗಿಲೆದ್ದಿತ್ತು. ಭದ್ರತಾ ಕಾರಣದಿಂದ ಪಶ್ಚಿಮ ಬಂಗಾಳ ತೊರೆದಿದ್ದ ತಸ್ಲೀಮಾ ಇದೀಗ ಮತ್ತೆ ತಮ್ಮ ನೆಚ್ಚಿನ ನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಸ್ಲೀಮಾ ಹಲವು ಬಾರಿ ಕೋಲ್ಕತ್ತಾವನ್ನ ತಮ್ಮ 2ನೇ ಮನೆ ಎಂದಿದ್ದಾರೆ. ಭಾರತೀಯ ಹಾಕಿ ಟೀಮ್ ಜೆರ್ಸಿಯನ್ನ ಕೇಸರಿ ಬಣ್ಣಕ್ಕೆ ಬದಲಾಯಿಸಿರುವುದು ವಿವಾದಕ್ಕೆ ಗುರಿಯಾಗಿದೆ. ಹಾಕಿ ಇಂಡಿಯಾದ ಅಧ್ಯಕ್ಷ ದಿಲೀಪ್ ಟಿರ್ಕೆ ಒಕ್ಕೂಟ ಕಾರ್ಯಕಾರಿ ಮಂಡಳಿಗೆ ಈ ಬಗ್ಗೆ ವಿವರಣೆ ನೀಡುವಂತೆ ಕೇಳಿದ್ದಾರೆ. ಇನ್ನು ಜೆರ್ಸಿ ಬದಲಿಸುವ ಬಗ್ಗೆ ನನ್ನ ಬಳಿ ಚರ್ಚಿಸಿಲ್ಲ ಅಂತ ಹೇಳಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗಳಿಸಿರುವ ಆಸ್ಟ್ರೇಲಿಯಾ ನಂಬರ್ 1 ಸ್ಥಾನ ಕಾಯ್ದುಕೊಂಡಿದೆ. ಆಸ್ಟ್ರೇಲಿಯಾ 47 ಚಿನ್ನ, 21 ಬೆಳ್ಳಿ, 35 ಕಂಚು ಸೇರಿ ಒಟ್ಟು 103 ಪದಕಗಳನ್ನು ಗೆದ್ದಿದೆ. ಇಂಗ್ಲೆಂಡ್ 20 ಚಿನ್ನ, 31 ಬೆಳ್ಳಿ, 29 ಕಂಚು ಸೇರಿ ಒಟ್ಟು 80 ಪದಕಗಳನ್ನು ಗೆದ್ದಿದೆ. ಕೆನಡಾ 17 ಚಿನ್ನ, 18 ಬೆಳ್ಳಿ, 18 ಕಂಚು ಸೇರಿ 53 ಪದಕಗಳನ್ನು ಗೆದ್ದಿದ್ರೆ, ಇನ್ನು ಭಾರತ 3 ಚಿನ್ನ, 10 ಬೆಳ್ಳಿ, 4 ಕಂಚು ಸೇರಿ ಒಟ್ಟು 17 ಪದಕಗಳನ್ನು ಗೆದ್ದಿದೆ.